ಇವತ್ತು ನನ್ನ ಫ್ರೆಂಡ್ ತನ್ನ ಫಸ್ಟ್ ಕ್ರೆಡಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ ಮಾಡಿದ್ದ. ಅದ್ ಟ್ರಾನ್ಸಾಕ್ಷನ್ ಆದ್ಮೇಲೆ ಅವಂಗ್ ಒಂದು ಪಿಂಗ್ ಬಂತ. ಕ್ರೆಡಿಟ್ ಕಾರ್ಡ್ ಡಿಪಾರ್ಟ್ಮೆಂಟ್ ಅಂತ ಇತ್ತದ ನಂಬರ್. ಅವ ಏನ್ ಮಾಡಿದ್ದ, ಆ ಪಿಂಗ್ ಎಕ್ಸೆಪ್ಟ್ ಮಾಡಿ ಅವ್ರು ಕೇಳಾತ ಏನಾಯ್ತಂತ ಹೇಳಿ. ಅವರು ಒಂದು URL ಕೊಟ್ಟಿದ್ರ. ಹೇಳಿದ್ರ, ನೀವು ಫಸ್ಟ್ ಟ್ರಾನ್ಸಾಕ್ಷನ್ ಮಾಡಿದ್ದಕ್ಕ ನಿಮ್ಗೆ ಅಡಿಷನಲ್ ಚಾರ್ಜಸ್ ಬೀಳ್ತಾವ, ನೀವು ನಿಮ್ದ ಕಾರ್ಡ್ ಪ್ರೊಟೆಕ್ಷನ್ ಪ್ಲಾನ್ ಕ್ಯಾನ್ಸಲ್ ಮಾಡ್ಬೇಕಂತ ಹೇಳಿ ತಿಳಿಸ್ಕೊಟ್ರು. ಅವನು ಹಂಗ ಮಾಡಿದ್ದ. ಆ URL ಒಳಗ್ ಹೋದ್ಮೇಲೆ ಅವಂಗೇನೋ ವಿಚಿತ್ರ ಅನ್ಸ್ತ. ಯಾಕಂದ್ರ ಆ URL ದಾಗ ಎಲ್ಲೂ ಬ್ಯಾಂಕ್ ಹೆಸರು ಮೆನ್ಷನ್ ಇರ್ಲಿಲ್ಲ. ಅವ ಕ್ರಾಸ್ ವೆರಿಫೈ ಮಾಡಕ್ಕ ಬ್ಯಾಂಕಿಂದ ಏಜೆಂಟಿಗೆ ಕಾಲ್ ಮಾಡಿದ್ದ. ಹಿಂಗಿಂಗ್ URL ಕಳ್ಸಾರ, ಏನ್ ಮಾಡ್ಬೇಕಂತ ಹೇಳಿ. ಅವ್ರಂದ್ರ, ಇಂಥ URL ನಮ್ ಬ್ಯಾಂಕ್ ಜನರೇಟ ಮಾಡಂಗಿಲ್ಲ ಅಂತ ಹೇಳಿ. ಅವ URL ಟ್ಯಾಪ್ ಮಾಡಿ ಒಳಗ್ ಹೋಗ್ತಾನ. ಅಲ್ಲೆಲ್ಲ ಇಂಥ ವಿಚಿತ್ರ ಸ್ಕ್ರೀನ್ ಕಾಣತೈತಿ. ಕಾರ್ಡ್ ಪ್ರೊಟೆಕ್ಷನ್ ಪ್ಲಾನ್ ಅಂತ ಹೇಳಿ ಫಸ್ಟ್ ಆಪ್ಷನ್ ಐತಿ ನೋಡ್ರಿ. ಅವ ಇದ್ರ ಒಳಗೆ ಎಂಟರ್ ಆಗಿ ಆ ಸ್ಕ್ರೀನ್ ನೋಡ್ತಾನ. ಅದ್ರ ಒಳಗೆ ಕಾರ್ಡ್ ಡೀಟೇಲ್ಸ್ ಹಾಕೋದೆಲ್ಲ ಆಪ್ಷನ್ಸ್ ಇದ್ವ. ಅದಕ್ಕೆ ಇಂಥದ್ ಯಾವ್ದಾರ URL ಕಾಣ್ತ, ಆ ಸ್ಕ್ರೀನ್ ಒಳಗ ಇಂಥ ಡೀಟೇಲ್ಸ್ ಕೇಳಾತ್ರಂದ್ರ ಒಟ್ಟ ಟ್ಯಾಪ್ ಮಾಡಕ್ ಹೋಗ್ಬೇಡ್ರಿ. ನೀವು ನಿಮ್ ಕಾರ್ಡ್ ಡೀಟೇಲ್ಸ್ ಶೇರ್ ಮಾಡಿದ್ರ ಅಂದ್ರ ನಿಮ್ ಕ್ರೆಡಿಟ್ ಕಾರ್ಡಿಂದ ಎಲ್ಲಾ ಅಮೌಂಟ್ ಡಿಟೆಕ್ಟ್ ಆಗ್ತೈತಿ. ಆ ಲೋನ್ ನಿಮ್ ತಲೆ ಮೇಲೆ ಬೀಳ್ತೈತಿ. ಕಾರ್ಡ್ ಸೇಫ್ಟಿಲಿಂತ್ರ ಯೂಸ್ ಮಾಡ್ರಿ. ಎಲ್ಲರಿಗೂ ನಿಮ್ ಪ್ರೈವೇಟ್ ಡೀಟೇಲ್ಸ್ ಶೇರ್ ಮಾಡಕ್ ಹೋಗ್ಬೇಡ್ರಿ.